ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSLC ಎಕ್ಸಾಮ್ ಏನು ಬರೆದಿರ್ತೀರ ಅದರದ್ದು ಸ್ಕ್ಯಾನ್ ಕಾಪಿ ಯಾವ ರೀತಿ ತೊಗೊಳ್ಳೋದು ಮತ್ತು ರಿವ್ಯಾಲ್ಯೂಯೇಷನ್ಗೆ ಯಾವ ರೀತಿ ಅರ್ಜಿ ಹಾಕ್ಬೋದು ಅಂತ ತಮ್ಲೈನ್ ನೋಡಿರ್ತೀರ. ಸೊ ರಿವ್ಯಾಲ್ಯೂಯೇಷನ್ಗೆ ಇವಾಗ ಅರ್ಜಿ ಹಾಕೋಕ್ಕಾಗಲ್ಲ, ನೀವು ಇವಾಗ ಸ್ಕ್ಯಾನ್ ಕಾಪಿನ ತೊಗೋಬೇಕಾಗತ್ತೆ. ಆ ಸ್ಕ್ಯಾನ್ ಕಾಪಿ ತೊಗೊಂಡ್ರೆ ಮಾತ್ರ ನೀವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಹಾಕೋದಕ್ಕೆ ಬರುತ್ತೆ. ಆ ಸ್ಕ್ಯಾನ್ ಕಾಪಿ ತೊಗೊಂಡಿಲ್ಲ ಅಂತಂದರೆ ನೀವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಹಾಕೋದಕ್ಕೆ ಬರಲ್ಲ. ನೀವು ಏನು ಸ್ಕ್ಯಾನ್ ಕಾಪಿ ತೊಗೊಳ್ತೀರಾ ಆ ಸಬ್ಜೆಕ್ಟ್ಗಳಿಗೆ ಮಾತ್ರ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಇಲ್ಲ ಅಂದರೆ ಬೇರೆ ಸ್ಕ್ಯಾನ್ ಕಾಪಿ ತೊಗೊಂಡಿಲ್ಲ ಅಂದರೆ ಅದಕ್ಕೆ ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ಬರಲ್ಲ. ಸೊ ಯಾವ ರೀತಿ ಸ್ಕ್ಯಾನ್ ಕಾಪಿನ ತೊಗೊಳ್ಳೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ SSLC ಬೋರ್ಡ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ನಂತರ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಅದರ ಕೆಳಗಡೆ SSLC ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ನಂತರ ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಮಾಡ್ಕೊಳ್ಳಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ SSLC ರಿಜಿಸ್ಟರ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ವ್ಯೂ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ, ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಡೀಟೇಲ್ಡ್ ಆಗಿ ಓಪನ್ ಆಗುತ್ತೆ. ಮತ್ತು ನಿಮ್ಮ ಸಬ್ಜೆಕ್ಟಲ್ಲಿ ಯಾವುದೇ ದೇಶ ತೆಗೆದಿರ್ತೀರ ಅದೆಲ್ಲ ಇಲ್ಲಿ ಡೀಟೇಲ್ಡ್ ಆಗಿ ಓಪನ್ ಆಗುತ್ತೆ. ಸೊ ನೀಟಾಗಿ ನೋಡ್ಕೊಳ್ಳಿ. ತೊಗೊಂಡಿದ್ದೀರಾ ನಂತರ ನಿಮಗೆ ಇಲ್ಲಿ SR ನೋ ಆಪ್ಷನ್ ಇರುತ್ತೆ, ನೋಡಿಕೊಂಡು ನೀವೀಗ ಯಾವ ಮಾತ್ರ ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಏನು ಫೀಸ್ ಇರುತ್ತೆ ಆ ಸಬ್ಜೆಕ್ಟಿಗೆ ಅಲ್ಲೇ ಪಕ್ಕದಲ್ಲೇ ಶೋ ಆಗುತ್ತೆ. ನಿಮಗೆ ಎಷ್ಟು ಸಬ್ಜೆಕ್ಟ್ ಬೇಕು ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸಬ್ಜೆಕ್ಟ್ಗೆ 400 ರೂಪಾಯಿ ಥರ ನಿಮಗೆ ಫೀಸ್ ಇರುತ್ತೆ. ಫೋಟೋ ಕಾಪಿಗೆ 400 ರೂಪೀಸ್ ಆಗುತ್ತೆ. ಸೊ ನಿಮಗೆ ಯಾವ ಸಬ್ಜೆಕ್ಟ್ ನಿಮಗೆ ಎರಡು ಫೋಟೋ ಕಾಪಿ ಅಥವಾ ಸ್ಕ್ಯಾನ್ ಕಾಪಿ ನಿಮ್ಗೆ ಬೇಕು ಎರಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಸೊ ನೀವು ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಕೆಳಗಡೆ ಇಮೇಲ್ ಐಡಿ ಆಪ್ಷನ್ ನೆಕ್ಸ್ಟ್ ಫೋನ್ ನಂಬರ್ ಎಂಟ್ರಿ ಮಾಡಿದ ನಂತರ ನಿಮಗೆ ಇಮೇಲ್ ಐಡಿ ಬೇಕಾದರೆ ಹಾಕ್ಬೋದು, ಆಪ್ಷನಲ್ಲಿ ಇರುತ್ತೆ. ಅಂದರೆ ಬೇಕಂದರೆ ಎಂಟ್ರಿ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ, ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಇಮೇಲ್ ಐಡಿ ಎಂಟ್ರಿ ಮಾಡಿದ ನಂತರ ನಿಮಗೆ ಇಮೇಲ್ ಐಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಸ್ಟೂಡೆಂಟ್ನ ಎಂಟ್ರಿ ಮಾಡಬೇಕಾಗುತ್ತೆ. ಪೋಸ್ಟಲ್ ಅಡ್ರೆಸ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಆದಷ್ಟು ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಅದನ್ನೇ ಎಂಟ್ರಿ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೆ ಅದೇ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೀವು ಮೊದಲನೇ ಕಾಲಮಲ್ಲಿ ಲೈಕ್ ಹುಡುಗ ಆಗಿದ್ದರೆ ಸನ್ ಆಫ್ ಅಂತ ಕೊಟ್ಟು ನಿಮ್ಮ ತಂದೆ ಹೆಸರನ್ನ ಕೊಟ್ಟು ನಂತರ ನಿಮ್ಮ ವಿಲೇಜು, ಪೋಸ್ಟು ಮತ್ತು ಹೋಬಳಿ ಇದ್ದರೆ ಹೋಬಳಿ ಅಷ್ಟನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ತಾಲೂಕು ಕಾಲಮ್ ಅಂತ ಇದೆಯಲ್ಲ ಅದರಲ್ಲಿ ನಿಮ್ಮ ತಾಲೂಕು ಹೆಸರನ್ನ ಮಾತ್ರ ಎಂಟ್ರಿ ಮಾಡ್ಕೊಳ್ಳಿ. ತಾಲೂಕು ಹೆಸರು ಎಂಟ್ರಿ ಮಾಡಿದ ನಂತರ ಇಲ್ಲಿ ನಾನು ಲೈವ್ ಆಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಅನ್ನಿಸ್ಬೋದು. ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಪಿನ್ ಕೋಡ್ ಎಂಟ್ರಿ ಮಾಡಿದ ನಂತರ ನಿಮಗೆ ಕೆಳಗಡೆ ಗ್ರೀನ್ ಕಲರಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ ಫಸ್ಟ್ ಕಾಲಮಲ್ಲಿ ಲೈಕ್ ಸನ್ ಆಫ್ ಕೃಷ್ಣ, ವಿಲೇಜ್ ನೇಮು, ಪೋಸ್ಟ್ ನೇಮು. ಸೊ ನಾನು ಲೈವ್ ಆಗಿ ತೋರಿಸ್ತೀನಿ, ನಾನು ಡೀಟೇಲ್ಡ್ ಆಗಿ ಎಂಟ್ರಿ ಮಾಡಿಬಿಟ್ಟೆ. ನೆಕ್ಸ್ಟ್ ನಂತರ ಸೆಕೆಂಡ್ ಕಾಲಮಲ್ಲಿ ನಿಮಗೆ ತಾಲೂಕು ಅಂತ ಕೊಡುತ್ತೆ, ಬರೀ ತಾಲೂಕು ಮಾತ್ರ ಲೇಟ್ ಅನ್ನಿಸ್ಬೋದು. ಫಸ್ಟ್ ಕಾಲಮಲ್ಲಿ ಮ್ಯಾಕ್ಸಿಮಮ್ ಅಡ್ರೆಸ್ನ ಮಾಡ್ಕೊಳ್ಳೋದ್ರಿಂದ ಸೆಕೆಂಡ್ ಕಾಲಮಲ್ಲಿ ತಾಲೂಕನ್ನ ಹಾಕಿ ಸ್ಟೆಪ್ ನಂತರ ನಿಮ್ಮ ಪಿನ್ ಕೋಡ್ ಯಾವುದಿರುತ್ತೆ ಸೊ ಆ ಪಿನ್ ಕೋಡ್ನ ಎಂಟ್ರಿ ಮಾಡ್ಕೊಂಡು ನಂತರ ನಿಮ್ಮ ಪಿನ್ ಕೋಡ್ ನಂಬರ್ ಜನರೇಟ್ OTP ಅಂತ ಕೊಡಿ. ಜನರೇಟ್ OTP ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ಗೆ ಎಂಟ್ರಿ ಬರುತ್ತೆ. ಒಂದು OTP ಲೈಕ್ ಅದು ಆಲ್ಫಾಬೆಟಿಕ್ OTP ನ್ಯೂಮರಿಟಿಕ್ ಎರಡೂ ಇರುತ್ತೆ, ನಂಬರು ಮತ್ತು ಆಲ್ಫಾಬೆಟಿಕ್ಸ್ ಎರಡು ಬಂದಿರುತ್ತೆ ಅದರಲ್ಲೂ ಇರುತ್ತೆ. ಸೊ ನೀಟಾಗಿ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಆ ಥರ OTP ಬರುತ್ತೆ, ಬರೀ ನಂಬರೇ ಬರಲ್ಲ, ಬರೀ ಆಲ್ಫಾಬೆಟಿಕೇ ಬರಲ್ಲ, ಎರಡೂ ಬರುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಅದನ್ನು ಇಲ್ಲಿ ಒಂದು ಫೋಟೋನಾದ್ರೂ ತಗೊಳ್ಳಿ, ಇಲ್ಲ ಒಂದು ನಂಬರ್ ಬರೆದಿಟ್ಕೊಳ್ಳಿ ನಿಮ್ಮ ಕಲರ್ಗೋಸ್ಕರ. ಅಲ್ಲಿ ಅಪ್ಲಿಕೇಶನ್ ನಂಬರ್ನ ನೀವು ಫೋಟೋ ತಗೊಂಡು ಇಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ ನಿಮ್ಮ ರೆಫರೆನ್ಸ್ಗೋಸ್ಕರ. ಅಲ್ಲೇ ಕೊಟ್ಟಿರ್ತಾರೆ ನಿಮಗೆ ಡೀಟೇಲ್ಸ್, ಕಾಪಿ ಮಾಡ್ಕೊಂಡು ರೆಡ್ ಕಲರಲ್ಲಿ ಇದೆಯಲ್ಲ ಅದನ್ನು ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ, ಅಪ್ಲಿಕೇಶನ್ ನಂಬರ್ ಬರ್ಕೊಂಡು ಅಥವಾ ಮೇಕ್ ಪೇಮೆಂಟ್ ಮೇಲೆ ಕಾಪಿ ಮಾಡಿಕೊಂಡು ಇಟ್ಕೊಳ್ಳಿ. ನಂತರ ಮೇಕ್ ಪೇಮೆಂಟನ್ನು ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಫ್ಲೈನು
ಆನ್ಲೈನ್ ಎರಡು ಪೇಮೆಂಟು, ಇರುತ್ತೆ. ಆಫ್ಲೈನ್ ಸೊ ಪೇಮೆಂಟ್ ಆಫ್ಲೈನ್ ಬೇಕಾದ್ರೆ ಪೇ ಮಾಡ್ಬೋದು, ನಾನು ಆನ್ಲೈನ್ ಆನ್ಲೈನ್ ಬೇಕಾದ್ರೆ ಪೇಮೆಂಟ್ ಸೆಲೆಕ್ಟ್ ನಾನು ಆನ್ಲೈನ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಂತರ ಕರ್ನಾಟಕ ಒಂದು ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಸೊ ನೀವು ಕ್ಲಿಕ್ ಮಾಡಿದ ಆನ್ಲೈನ್ ನಂತರ ಪೇಮೆಂಟ್ ಇಲ್ಲಿ ಮಾಡಬೇಕಾದ್ರೆ ಪೇ ನೋ ಅನ್ನೋ ಆಪ್ಷನ್ ಹುಷಾರಾಗಿ ಇದೆಯಲ್ಲ ಅಲ್ಲೇ ನೋಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯು ಪಿ ಐ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಕ್ಲಿಕ್ ಸ್ವಲ್ಪ ಮಾಡಿದ ನಂತರ ನಿಮಗೆ ಕಷ್ಟ ಇರುತ್ತೆ. ಇವಾಗ ನಾನು ಪೇಮೆಂಟ್ ಪೋರ್ಟಲ್ ಓಪನ್ ಆ ಆಗುತ್ತೆ. ರೀತಿ ಓಪನ್ ಸೊ ಮಾಡ್ಕೊಂಡು ಇಲ್ಲಿ ನಾನು ಏನು ಆಪ್ಷನ್ ತೋರಿಸ್ತೀನಿ ಅದನ್ನು ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಮಾಡಿ ನಿಮ್ಗೆ ಈಸಿ ವೇ ತೋರಿಸ್ತಾ ನಾನು ಇದ್ದೀನಿ. ಮರ್ಜ್ ಸೊ ಮಾಡಿ ರೋಸರ್ ಪೇನ ಸೆಲೆಕ್ಟ್ ಇಟ್ಟೆಲ್ಲ ಮಾಡಿಕೊಂಡು ನಾನು ಯು ಪಿ ಐ ಅದರಲ್ಲಿ ಆಪ್ಷನ್ ಇದೆಯಲ್ಲ ಇಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. select ನಂತರ ಮಾಡ್ಕೊಳ್ಳಿ, ಟಿಕ್ ಬಾಕ್ಸ್ನ payment ಕ್ಲಿಕ್ mode. ಮಾಡಿಕೊಂಡು ಯು ಪಿ ಐ ಕಂಟಿನ್ಯೂ ಫಾರ್ ಅಂತಿದೆಯಲ್ಲ ಪೇಮೆಂಟ್ ಅನ್ನೋ ಅದನ್ನು ಆಪ್ಷನ್ select ಇದೆಯಲ್ಲ ಮಾಡ್ಕೊಂಡು ಅದನ್ನು ಕ್ಲಿಕ್ ನಂತರ ಮಾಡ್ಕೊಳ್ಳಿ. ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇರುತ್ತೆ, ಅದನ್ನು ಕೊಟ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಸಿಂಪಲ್ ಸ್ಟೆಪ್ಪು ಅದು ನಿಮಗೆ ಇಲ್ಲಿ ಒಂದು ಹೇಳ್ತಿದ್ದೀನಿ. ಆ್ಯಕ್ಚುಲ್ ಆಗಿ ಪೇಮೆಂಟ್ ಮಾಡಬೇಕಾದ್ರೆ ಸ್ಕ್ಯಾನರ್ ಓಪನ್ ಆಗುತ್ತೆ, ಗೂಗಲ್ ಪೇ, ಫೋನ್ ಪೇ UPI ಆಪ್ಷನ್ಗಳು. ಸೊ ನಾನು ಸ್ಕ್ಯಾನರ್ನ ನಿಮಗೆ ಓಪನ್ ಮಾಡ್ಕೊಂಡು ಗೊತ್ತಾಗಲ್ಲ ಪೇಮೆಂಟ್ ಸೆಲೆಕ್ಟ್ ಮಾಡ್ತೀನಿ. ಮಾಡಬೇಕಾದ್ರೆ. ಸೊ ಅದರಿಂದ ನಾನು ಈಗ ಏನು ಸೊ ಈ ತೋರಿಸ್ತೀನಿ ರೀತಿ ಸ್ಕ್ಯಾನರ್ ಆ ಓಪನ್ ರೀತಿ ಆದ ನೀವು ಸೆಲೆಕ್ಟ್ ನಿಮ್ಮ ಮಾಡ್ಕೊಂಡು ಫೋನ್ ಪೇ, ಗೂಗಲ್ ಪೇ, ಯು ಪಿ ಐ ಯು ಪಿ ಐ ಯಾವ್ದಿರುತ್ತೆ ಮಾಡ್ಬೋದು. ಯಾವುದ್ರ ಮುಖಾಂತರನಾದರೂ Debit ನೀವು card ಇದೆ, ಪೇಮೆಂಟನ್ನು debit card ಮಾಡ್ಬೋದಾಗುತ್ತೆ. ಅದ್ರ ಮುಖಾಂತರನೂ ಮಾಡ್ಬೋದು. ಸೊ ನಾನು ಇವಾಗ ನಾನು UPI ಫೋನ್ ಪೇ ಮುಖಾಂತರ easy ಅಂತ ಪೇಮೆಂಟ್ನ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅಲ್ಲಿ UPI ಏನು ಅಲ್ಲಿ ಬಂದಿದೆ payment ಕ್ಯೂ ಆರ್ ಕೋಡ್ ಮಾಡ್ತಾ ಅದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀನಿ. ಬಂದಂಥ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟ್ನ ಮಾಡಿ. ಪೇಮೆಂಟ್ ಆದ ನಂತರ ನಿಮಗೆ ನಿಮಗೊಂದು ಅಪ್ಲಿಕೇಶನ್ ಜನ್ರೇಟ್ ಆಗುತ್ತೆ. ಮೀನ್ಸ್ ಅಕ್ಲಾನ್ಮೆಂಟು ಪೇಮೆಂಟ್ ಮಾಡ್ತಿದ್ದೀನಿ ನೋಡಿ ಗೊತ್ತಾಗುತ್ತೆ. ಸೊ ಸ್ಕ್ಯಾನ್ ಪೇಮೆಂಟ್ ಈಗ ತಗೊಳ್ತಾ ಇದೆ. ಕನ್ಫರ್ಮಿಂಗ್ ಪೇಮೆಂಟು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಬಂದ ನಂತರ ನಿಮಗೆ ಒಂದು ಅಕ್ಲಾನ್ಮೆಂಟ್ ಜನರೇಟ್ ಆಗುತ್ತೆ. ಸೊ ಅದನ್ನು ಸೇರಿಸಿ ಕಟ್ಟಬೇಕಾಗುತ್ತೆ. ಇದೆ ಆಟೋಮೆಟಿಕ್ ಫೋಟೋಸ್. ಸೊ ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಒಂದು PDF ಡೌನ್ಲೋಡ್ ಆಗುತ್ತೆ ನಿಮಗೆ. ಸೊ ಇದೇ ನಿಮಗೆ ಅಕ್ಲಾನ್ಮೆಂಟ್ ನಂಬರ್ ಆಗಿರುತ್ತೆ. ಸೊ ಇದರಲ್ಲಿ ಅಪ್ಲಿಕೇಶನ್ ಇದೇ ನಿಮ್ಮ ಟ್ರ್ಯಾಕಿಂಗ್ ಐಡಿ ಆಗಿರುತ್ತೆ. ಸೊ ಅಲ್ಲಿ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನು ನೀವು ಇಟ್ಕೋಬೇಕು. ಸ್ಕ್ಯಾನ್ ಕಾಪಿ ಅಪ್ಲೋಡ್ ಮಾಡ್ತಾರೆ. ಸೊ ಇದೆಲ್ಲ ಅಪ್ಲೋಡ್ ಆದ ನಂತರ ನೀವು ಇಲ್ಲೇ ತಗೋಬಹುದು. ಏನು ಮಾಡಬೇಕಪ್ಪ ಅಂತ ಅಂದರೆ ಮೀನ್ಸ್ ಆನ್ಲೈನಲ್ಲೇ ಅದು ಯಾವ ರೀತಿ ಏನಿದೆ ಅನ್ನೋದನ್ನು ತಿಳ್ಕೊಬೇಕು. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ನಿಮಗೆ ಏನು ಅಪ್ಲಿಕೇಶನ್ ನಂಬರ್ ಬರ್ಕೊಳ್ಳಿ ಅಥವಾ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳಿದೆ, ಆ ನಂಬರ್ ಕಾಪಿ ಮಾಡ್ಕೊಂಡಿರ್ತೀರ ಅಥವಾ ಬರ್ಕೊಂಡಿರ್ತೀರ ಆ ನಂಬರ್ನ ಇಟ್ಕೊಂಡು ಸೊ ನೀವು ಮತ್ತೆ ಏನು ಸ್ಟೇಟಸ್ ಇದೆ ಅದನ್ನು ಚೆಕ್ ಮಾಡ್ಕೋಬೋದು. ಸೊ ನೀವು ಮತ್ತೆ SSLC ಬೋರ್ಡ್ ಅಂತ ಸರ್ಚ್ ಮಾಡ್ಕೊಂಡು ನಂತರ ಅದರಲ್ಲಿ ಮೊದಲನೇ ಆಪ್ಷನ್ ಏನಿದೆ SSLC ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆಯಲ್ಲ ನಿಮ್ಗೆ ಈಗ ಏನು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿತ್ತು ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಸೊ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಎಗೇನ್ ನೀವು ರಿವ್ಯಾಲ್ಯುವೇಷನ್ಗೆ ಫೋಟೋ ಕಾಪಿ ಏನು ಅಪ್ಲೋಡ್ ಆಗಿರುತ್ತೆ ಅದಕ್ಕೂ ಸೇಮ್ ಪ್ರೊಸೀಜರ್. ಇವಾಗ ನಾನೇನು ಟಿಕ್ ಮಾಡ್ತಾಯಿದ್ದೀನಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ತಗೋಬೋದು. ಅಪ್ಲೋಡ್ ಆದ ನಂತರ ನಿಮಗೆ ಅದೇ ಓಪನ್ ಆಗುತ್ತೆ. ಸೊ ಸೇಮ್ ಏನು ಬಂದಿದ್ರೆ ಮುಂಚೆ ಅದೇ ರೀತಿ. ಸೊ ಇಲ್ಲಿ ಸ್ಟೇಟಸ್ ಕೆಳಗಡೆ ಸ್ಟೆಪ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ನಂಬರ್ ಅಂತ ಏನು ಹೇಳಿದೆ ನಾನು ನಿಮಗೆ ಮುಂಚೆನೇ ಬರ್ಕೊಳ್ಳಿ, ಎಂಟ್ರಿ ಮಾಡ್ಕೊಳ್ಳಿ. ಅಥವಾ ಈಗ ಏನು ಪ್ರಿಂಟ್ಔಟ್ ತಗೊಂಡು ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ಆ ನಂಬರ್ ಇರುತ್ತೆ, ಆ ನಂಬರ್ನ ಇಲ್ಲಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಸೊ ನೀವು ಯಾವ್ಯಾವ ಸಬ್ಜೆಕ್ಟ್ಗೆ ಅರ್ಜಿ ಹಾಕಿದ್ದೀರಾ ಅಪ್ಲೈ ಮಾಡಿದ್ದೀರಾ ಅನ್ನೋದನ್ನ ಇಲ್ಲಿ ಡೀಟೇಲ್ಡ್ ಆಗಿ ತೋರಿಸುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್. ಧನ್ಯವಾದಗಳು. ಧನ್ಯವಾದಗಳು. ಶುಭ ದಿನ.